ಸೊ ನೋಡ್ಬೋದು ನೀರು ಆ್ಯಕ್ಚುಲಿ ಜಾಸ್ತಿನೇ ಇದೆ. ಲಾಸ್ಟ್ 1 ಮಂತ್ ಬ್ಯಾಕ್ ಕಮ್ಮಿ ಇತ್ತು, ಈ ಸಲ ಜಾಸ್ತಿನೇ ಅನ್ನಿಸ್ತಾ ಇದೆ. ಸೊ ಪಾರ್ಕ್ ಒಳಗಡೆ ಈ ಥರ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಕೂಡ ಇದೆ, ಒಳ್ಳೆ ಆರ್ಟ್ ಇದೆ. ಸೈಕಲ್ ಕೂಡ ತೊಗೊಂಡಿದ್ರು. ಇದನ್ನು 50 ರೂಪೀಸ್ ಫಾರ್ 2 hours ಅಂತೆ. ಇನ್ ಕೇಸ್ ಏನಾದರೂ ನೀವು ವಾಕ್ ಮಾಡೋಕ್ಕಾಗೋದಿಲ್ಲ ಅಂದರೆ ಈ ಥರ ಸೈಕಲ್ಸ್ ಕೂಡ ತೊಗೊಂಡು ಪಾರ್ಕ್ ಒಳಗಡೆ ಸುತ್ತಾಡ್ಬೋದು. ಗೈಸ್ ಇವಳಂತೂ ಹೇಳ್ತಾನೆ ಇರ್ತಾಳೆ, ಹಂಗೆಲ್ಲ ಹಿಂಗೆ ಮಾಡಬೇಕು ವ್ಲಾಗು, ಹಂಗೆಲ್ಲ ಹಿಂಗೆ ಮಾಡಬೇಕು ವ್ಲಾಗು ಅಂತ. ಮಾಡು ಅಂದಿದ ತಕ್ಷಣ ಸೈಲೆಂಟ್ ಆಗಿ. ಬ್ಯೂಟಿಫುಲ್ ಫ್ಯಾಮಿಲಿ, ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತಿನ ದಿನ ಏನಪ್ಪ ವಿಶೇಷ ಅಂದರೆ, ನಾನು ತುಮಕೂರು ಟು ಶಿವಮೊಗ್ಗ ಹೊರಟಿದ್ದೀನಿ. ಬಿಕಾಸ್ ನಾನು ಮತ್ತು ನನ್ನ ವೈಫ್ ಒಂದು ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನಿಮಗೆ ತಿಳಿಸ್ತೀನಿ ಲೇಟರ್ ಆಫ್ ದ ವಿಡಿಯೋದಲ್ಲಿ. ಬಟ್ ಈಗ ನೋಡ್ಬೋದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನಂದು ಇವತ್ತಿನ ಜರ್ನಿ ಬಂದುಬಿಟ್ಟು ತುಮಕೂರು ಟು ಶಿವಮೊಗ್ಗ. ಟ್ರೈನ್ ಬುಕ್ ಆಗಿದೆ ಆಲ್ರೆಡಿ, ಟ್ರೈನಲ್ಲಿ ಹೊರಡಬೇಕು. ಟ್ರೈನ್ ಇರೋದು 4 ಗಂಟೆ, ಸಂಜೆ 4 ಗಂಟೆಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಯಾವ ಥರ ಇರುತ್ತೆ ಎಲ್ಲದನ್ನು ನಿಮಗೆ ತೋರಿಸ್ತೀನಿ, ಅಪ್ಡೇಟ್ ಕೊಡ್ತೀನಿ. ಜಸ್ಟ್ ನಾನು ತುಮಕೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಈಗ ಇನ್ನೊಂದು 10 ಮಿನಿಟ್ಸ್ಗೆ ನನ್ನ ಶಿವಮೊಗ್ಗ ಟ್ರೈನ್ ಇದೆ, ಬನ್ನಿ ಕ್ಯಾಚ್ ಮಾಡೋಣ. ಸೊ ನಿನ್ನೆ ನೀವು ನೋಡಿದ್ರಲ್ಲ ತುಮಕೂರು ಟು ಶಿವಮೊಗ್ಗ ಟ್ರೈನ್ ಜರ್ನಿ. ನೈಟ್ ಸ್ವಲ್ಪ ಲೇಟ್ ಆಗಿತ್ತು, ಆ ಕಾರಣದಿಂದ ಅಷ್ಟೊಂದಿನ ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ಬ್ಲಾಗ್ನ. ನೈಟಿಂದ ಇಟ್ಕೊಂಡಿರೋದು ಜಡಿ ಚೆನ್ನಾಗಿ ಬೀಳ್ತಾನೆ ಇದೆ, ಕೊಡೆ ಎಲ್ಲ ಇದೆ. 6 ಗಂಟೆಗೇ ವಾಕಿಂಗ್ ಹೋಗೋಣ ಅಂದಿದ್ದೆ, ನಮ್ಮೂರು ಎದ್ದಳ್ಳಿಲ್ಲ. ಸೊ 8 ಗಂಟೆಗೆ ಹೊರಗಡೆಗೆ ಬಂದಿದ್ದೀವಿ. ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ. ಫೈನಲಿ ಹೊಳೆ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಪಾರ್ಕ್ ಕೂಡ ಇದೆಯಂತೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಇದೇ ಅದರದ್ದು ಎಂಟ್ರೆನ್ಸು. ಸೊ ಬನ್ನಿ ಪಾರ್ಕ್ ಒಳಗಡೆ ಯಾವ ಥರ ಇರುತ್ತೆ ನೋಡೋಣ. ನನ್ನ ಜೊತೆ ಅಕ್ಷರ ಕೂಡ ಬಂದಿದ್ದಾಳೆ. ಸೊ ಲೆಟ್ಸ್ ಗೋ. ಇದು ಹೊಳೆ ಪಕ್ಕದಲ್ಲೇ ಇರುವಂತಹ ಪಾರ್ಕ್. ಇದು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಸೊ ನೋಡ್ಬೋದು ನೀರು ಆ್ಯಕ್ಚುಲಿ ಜಾಸ್ತಿನೇ ಇದೆ. ಲಾಸ್ಟ್ 1 ಮಂತ್ ಬ್ಯಾಕ್ ಕಮ್ಮಿ ಇತ್ತು, ಈ ಸಲ ಜಾಸ್ತಿನೇ ಅನ್ನಿಸ್ತಾ ಇದೆ. ಬನ್ನಿ ಮುಂದೆ ಇನ್ನೂ ಏನೇನೆಲ್ಲ ಇದೆ ನೋಡಿಕೊಂಡು ಲೆಟ್ಸ್ ಗೋ. ಎಷ್ಟು ಪುಟಾಣಿ ನಾಯಿ ಮರಿ ಇದೆ ನೋಡಿ, ಇಲ್ಲಿ ಇಷ್ಟೇಷ್ಟಿದೆ. ಸೊ ಮಳೆ ಸ್ಟಾರ್ಟ್ ಆಯಿತು, ಅದೇ ಕಾರಣಕ್ಕೇ ಆಲ್ರೆಡಿ ನಾವು ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡೇ ಬಂದಿದ್ವಿ. ಮಳೇಲಿ ಸಿಗಾಕೊಂತೀವಿ ಅಂತ ಗೊತ್ತಿತ್ತು, ಬಟ್ ಬರಲೇಬೇಕಾಗಿತ್ತು. ಲಾಸ್ಟ್ 2 ಸಲ ನಾನು ಶಿವಮೊಗ್ಗಕ್ಕೆ ಬಂದಾಗ್ಲೂ ಮಿಸ್ ಮಾಡ್ಕೊಂಡಿದ್ವಿ, ಈ ಹೊಳೆಗೆ ಬಂದಿರಲಿಲ್ಲ. ಇಲ್ಲ ಬೇರೆ ಬೇರೆ ಒಂದು ಲೊಕೇಶನ್ಸ್ ಇದೆ. ಈ ಸಲ ಹೋಗಲೇಬೇಕು ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಇಲ್ಲ ಈ ಸಲ ಅಂತೂ ಇನ್ನೊಂದು 2 ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಎಲ್ಲೆಲ್ಲಾಗುತ್ತೆ ಅಂತ. ಫಸ್ಟ್ ಪ್ಲೇಸ್ ಇದು. ಸೊ ಬನ್ನಿ ಬ್ರಿಡ್ಜ್ನ ಕ್ರಾಸ್ ಮಾಡಿ, ಯಾವಾಗಲೇ ತೋರಿಸಿದ್ನಲ್ಲ ಅದೇ ಬ್ರಿಡ್ಜ್ ಇದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಜುಲೈ ಮಂತ್ ಸ್ಟಾರ್ಟ್ ಆಗಿದೆ, ಇನ್ನು ಮಳೆ ಶಿವಮೊಗ್ಗ ಸೈಡಿನ ಜೋರು ಬಂದಿಲ್ವಂತೆ.
ಐ ಥಿಂಕ್ ಇನ್ನು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಇನ್ನೂ ಜೋರು ಬರಿತಾ ಇರುತ್ತೆ ಇದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು 10 ಡೇಸ್ 15 ಡೇಸ್ ಆದಮೇಲೆ ಮತ್ತೆ ಬರ್ತೀವಿ. ಇನ್ನೊಂದು 15 ಡೇಸ್ ಅಂದ್ಕೊಳ್ಳಿ. ಈ ಜುಲೈ ಮಂತ್ ಏನಿದೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಇದು ಆಷಾಢ ಮಂತ್. ಸೊ ಅದಕ್ಕೋಸ್ಕರ ಬಂದಿರೋದು. ಮತ್ತೆ ಪಿಕ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ ಆಷಾಢ ಮುಗಿದ್ಮೇಲೆ. ಸೊ ಅವಾಗ ಬರಬೇಕಲ್ಲ, ಆವಾಗ ನೋಡೋಣ ಇನ್ನೊಂದ್ಸಲಿ. ಈ ಟ್ರಿಪ್ ಹೋಗಬೇಕಾಗಿತ್ತಲ್ಲ, ಅದು ಎಲ್ಲಿಗೆ ಅಂತ ನಿಮ್ಗೆ ಇನ್ನೂ ಇಲ್ಲ. ಈ ವಿಡಿಯೋದಲ್ಲೇ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಗೈಸ್ ಇವಳಂತೂ ಹೇಳ್ತಾನೆ ಇರ್ತಾಳೆ, ಹಂಗಲ್ಲ ಹಿಂಗೆ ಮಾಡಬೇಕು ವ್ಲಾಗು, ಹಂಗಲ್ಲ ಹಿಂಗೆ ಮಾಡಬೇಕು ವ್ಲಾಗು ಅಂತ. ಮಾಡು ಅಂದಿದ ತಕ್ಷಣ ಸೈಲೆಂಟಾಗಿ ಹೋಗ್ತಾಳೆ. ಮಾಡಿಸ್ತೀನಿ ಕಲಿಸ್ತೀನಿ. ನೋಡಿ ಬಾಯ್ಸ್ ಎಷ್ಟು ನೀರು ಬಂದಿದೆ ಅಲ್ಲ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿದ್ರು ಅಲ್ಲ. ಸೊ ಮಾರ್ನಿಂಗ್ ಅಥವಾ ಈವ್ನಿಂಗ್ ವಾಕ್ ಮಾಡೋದಕ್ಕೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಯಾವ ವಯಸ್ಸಿನವರಾದ್ರೂ ಬರ್ಬೋದು. ಬೆಳಗ್ಗೆ ಜಾಗಿಂಗ್ ಮಾಡಬೇಕು ಅಂದರೆ ಅಥವಾ ವಾಕಿಂಗ್ ಮಾಡಬೇಕು ಅಂದರೆ ಓಲ್ಡ್ ಏಜ್ ಪೀಪಲ್ ಎಲ್ಲರೂ ಬರ್ಬೋದು. ತುಂಬ ಚೆನ್ನಾಗಿದೆ. ಕ್ಲೀನಾಗೂ ಮೈಂಟೈನ್ ಮಾಡಿದೆ. ಪಾರ್ಕೆಲ್ಲ ನೀವು ನೋಡ್ಬೋದು. ಈ ಕಡೆನೂ ಲಾನ್ ಇದೆ ಆ್ಯಂಡ್ ಈ ಕಡೆ ಈ ಥರ ಕಟ್ಟೆ ಮೇಲ್ಗಡೆ ಪ್ಲ್ಯಾಂಟ್ಸ್ನ ಬೆಳೆಸಿದ್ದಾರೆ. ಆ್ಯಂಡ್ ಮೋರೋವರ್ ಪಕ್ಕದಲ್ಲೇ ಈ ಥರ ಒಂದು ಒಳ್ಳೆ ಬ್ಯೂಟಿಫುಲ್ ಸೀನರಿ ಇರೋದ್ರಿಂದ ಎಂಜಾಯ್ ಮಾಡಿಕೊಂಡು ಈವ್ನಿಂಗ್ ವಾಕ್ ಅಥವಾ ಮಾರ್ನಿಂಗ್ ವಾಕ್ ಮಾಡ್ಬೋದು. ಇರ್ಬೋದು. ಸೊ ನಡ್ಕೊಂಡು ಆಲ್ಮೋಸ್ಟ್ ಒಂದು 500 ಮೀಟರ್ ಬಂದಿದ್ದೀವಿ. ಇನ್ನೂ ಎಂಡಿಂಗ್ ಅಷ್ಟು ದೂರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗ್ಬೋದು ಹಿಂಗೇನೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಕಿಲೋಮೀಟರ್ ಇರಬಹುದು ಮೋಸ್ಟ್ಲಿ ನನ್ನ ಪ್ರಕಾರ. ಸೊ ಅವಾಗಲೇ ಅದೇ ಶಿವಮೊಗ್ಗದ ಎಂಟ್ರಿ ಒಂದು ನಿಮಗೆ ಬ್ರಿಡ್ಜ್ ಸಿಗುತ್ತೆ, ಅವಾಗಲೇ ತೋರಿಸುತ್ತಲ್ಲ. ಸೊ ಆ ಎಂಟ್ರೆನ್ಸಿಂದ ಈ ಕಡೆ ಲಾಸ್ಟ್ವರೆಗೂ ಇದೆ. ನನ್ನ ಪ್ರಕಾರ 1-1.5 ಕಿಲೋಮೀಟರ್ ಇರ್ಬೋದು. ಈ ಒಂದು ಪಾರ್ಕ್ ಒಳಗಡೆನೆ ಈ ಥರ ಹಟ್ಸ್ ಮಾಡಿದ್ದಾರೆ. ಈ ಹಟ್ಸ್ ಎಲ್ಲ ಫುಡ್ ಸ್ಟಾಲ್ಸ್ ಆಗಿ ಮುಂದೆ ಓಪನ್ ಆಗುತ್ತಂತೆ. ಸೊ ಅಲ್ಲೇ ಆಲ್ರೆಡಿ ಹಾಕಿದ್ರು ಬೋರ್ಡ್ಸ್ನ, ಆಹಾರ ತಾಣ ಅಂತಂದರೆ ಫುಡ್ ಸ್ಟಾಲ್ಸ್ ಆಗಿ ಇನ್ನು ರೆಡಿ ಮಾಡ್ತಿದ್ದಾರೆ, ಇನ್ನು ರೆಡಿ ಆಗ್ತಿದೆ. ಸೊ ನನಗೆ ಅನ್ಸ್ದಂಗೆ ಇನ್ನೊಂದು 6 ತಿಂಗಳು 1 ವರ್ಷದೊಳಗಡೆ ಇಲ್ಲೆಲ್ಲ ಕಂಪ್ಲೀಟ್ಲಿ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ವಿಶ್ರಾಂತಿ ತಾಣ ಕೂಡ ಇರುತ್ತೆ. ನೀವು ಈ ಪಾರ್ಕಲ್ಲಿ ನಡ್ಕೊಂಡು ಬರ್ಬೋದು. ವಾಕಿಂಗ್ ಮಾಡೋಕ್ಕೆ ಬಂದಾಗ ಅಲ್ಲೆಲ್ಲ ಈ ಥರ ಹಟ್ಸ್ ಕೂಡ ಸಿಗುತ್ತೆ. ನೀವು ಅಲ್ಲಿ ರೆಸ್ಟ್ ಮಾಡ್ಕೊಂಡು ಕುತ್ಕೊಬೋದು. ಆ್ಯಂಡ್ ಎಂಟ್ರೆನ್ಸು ನಾವು ಆಗಿದ್ದು ಆ ಕಡೆ ಯಾವುದಾದ್ರು ಎಂಟ್ರೆನ್ಸ್ ಹೆಸರು ಆ ಒಂದು ಮಠ ಇದೆ ಅಲ್ಲೂ. ಅಲ್ಲಿ ಮಠ ಹತ್ರ ನಾವು ಎಂಟ್ರೆನ್ಸ್ ಆಗಿದ್ದು. ಆಲ್ಮೋಸ್ಟ್ 1 ಬೆಕ್ಕಿನಕಲ್ ಮಠದ ಹತ್ರ ಎಂಟ್ರೆನ್ಸ್ ಆಗಿದ್ದು. ಅಲ್ಲಿಂದ 1 ಕಿಲೋಮೀಟರ್ ಬಂದಿದ್ದೀವಿ ಆಲ್ಮೋಸ್ಟ್. ಇನ್ನೂ ಮುಂದಕ್ಕೆ ಟೋಟಲ್ ಇನ್ನೂ 2 ಕಿಲೋಮೀಟರ್ಸ್ ಇದೆಯಂತೆ. ಬಟ್ ನಾವು ಎಕ್ಸಿಟ್ ತೊಗೋತೀವಿ, ಇಲ್ಲೇ ಮಧ್ಯದಲ್ಲಿ ಎಲ್ಲೋ ಎಕ್ಸಿಟ್ ಇದೆಯಂತ. ಸೊ ಅಲ್ಲಿ ಎಕ್ಸಿಟ್ ತೊಗೊಂಡು ಹೊರಗಡೆ ಹೋಗೋಣ. ಆ ಪಾರ್ಕ್ ಹೆಸರು ರಮಣ ಶೆಟ್ಟಿ ಪಾರ್ಕ್. ನೈಟ್ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಇನ್ನೂ ರೆಡಿ ಮಾಡ್ತಾರೆ ಎಲ್ಲ. ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು. ಲೈಟಿಂಗ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಹಾಕ್ತಾರೆ ಅನಿಸುತ್ತೆ. ಇಲ್ಲೆಲ್ಲ ಇದೆಯಲ್ಲ, ಇದ್ರೊಳಗಡೆ ಎಲ್ಲ ಇದೆಯಲ್ಲ, ಈ ಪಿಲ್ಲರ್ಸ್ ಏನು ಕಾಣಿಸ್ತಿದೆ ಇದ್ರೊಳಗಡೆ ಎಲ್ಲ ಆ್ಯಕ್ಚುಲಿ ಲೈಟ್ಸ್ ಇದೆ. ಇದೆಲ್ಲ ಆನ್ ಆಗುತ್ತೆ. ಆ್ಯಂಡ್ ಈ ಕಡೆ ಗಾರ್ಡನ್ ಒಳಗಡೆನೂ ಲೈಟ್ಸ್ ಇದೆ. ಇಲ್ಲೊಂದು ಪೋಡಿಯಮ್ ಥರನೂ ಇದೆ. ಸೊ ಪಾರ್ಕ್ ಒಳಗಡೆ ಈ ಥರ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಕೂಡ ಇದೆ, ಒಳ್ಳೆ ಆರ್ಟ್ ಇದೆ. ಅದೇನೆ ಒಂಥರ ಪ್ಲೇ ಏರಿಯಾನೇ ಅಂದ್ಕೊಬೋದು. ಕೆಲವೊಬ್ಬರು ರೀಲ್ಸ್ ಮಾಡೋದಕ್ಕೆ ಬರ್ತಾರೆ. ಆಗಲೇ ನಾವು ತುಂಬ ನೋಡಿದ್ವಿ ರೀಲ್ಸ್ ಮಾಡ್ತಾಯಿದ್ದು ಕೆಲವಷ್ಟು ಜನ. ಬಟ್ ನೀವು ಅಷ್ಟು ದೂರದಿಂದ ನಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಳೋದಕ್ಕೆ ಅಥವಾ ಏನಾದರೂ ಅದೇ ಆಹಾರ ಇದೆಲ್ಲ ಸ್ಟಾಲ್ಸ್ ಓಪನ್ ಆಗಿಲ್ಲ ಇನ್ನು. ಆ ಥರ ಇನ್ ಕೇಸ್ ಏನಾದರೂ ಓಪನ್ ಆದಮೇಲೆ ಕುತ್ಕೊಂಡು ತಿನ್ನೋದಕ್ಕೆ ಆಗಿರಲಿ ಇದೊಂದು ಜಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಶೇಡ್ ಕೂಡ ಸಿಗುತ್ತೆ, ಬಿಕಾಸ್ ಒಂದು ದೊಡ್ಡ ಮರ ಕೂಡ ಇದೆ ಇಲ್ಲೇ. ಸೊ ಕತ್ಲಾಗ್ತಾ ನೋಡ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಾ ಇದೆ. ಲೈಟಿಂಗ್ಸ್ ಆನ್ ಮಾಡ್ತಾ ಇದ್ದಾರೆ. ಇದು ಅಷ್ಟೇ ಬ್ರಿಡ್ಜು. ವಾವ್, ಸಕ್ಕತ್ತಾಗಿದೆ ಬ್ರಿಡ್ಜು. ನಡಿ ಹೋಗೋಣ. ಓ, ಬೀಗ ಹಾಕಿದಾರಾ? ಇಲ್ಲ ಹೋಗ್ಬೋದು. ಸೊ ಫೈನಲಿ ಎಕ್ಸಿಟ್ ಗೇಟ್ ನಮಗೆ ಸಿಕ್ಕಿದೆ. ಅಂದರೆ
ಸೆಂಟ್ರಲ್ಲಿ ನಾವು ಫುಲ್ ಕಂಪ್ಲೀಟ್ ಮಾಡಿಲ್ಲ. ಇದೊಂದು ಸ್ಟ್ರೆಚ್ ಏನಿದೆ ಅದು ಫುಲ್ ಕಂಪ್ಲೀಟ್ ಮಾಡಿಲ್ಲ. ಮಧ್ಯದಲ್ಲಿ ಒಂದು ಎಕ್ಸಿಟ್ ಪ್ಲೇಸ್ ಸಿಕ್ಕಿದೆ. ಎಲ್ಲಿ ಅಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ನೋಡಿ. ಸೊ ಈ ಟೆಂಪಲ್ ಹತ್ರನೇ ಬಂದರೆ ಈ ಥರ ಒಂದು ಕಲರ್ಫುಲ್ ಆರ್ಚ್ ಸಿಗುತ್ತೆ. ಈ ಆರ್ಚ್ ಹತ್ರನೇ ಎಕ್ಸಿಟ್ ಗೇಟ್ ಇದೆ. ಸೊ ಅವರು ಅಲ್ಲಿ ಕೇಳಿದಾಗ ಒಬ್ಬರು ಹೇಳಿದರು ರಮಣ ಶೆಟ್ಟಿ ಪಾರ್ಕ್ ಅಂತ. ಸೊ ಅದು ಯಾವ ಪಾರ್ಕ್ ಅಂತ ನಮಗೂ ಗೊತ್ತಿಲ್ಲ. ಇನ್ನು ಮುಂದೆ ಇದೆಯಾ? ಸೊ ಇನ್ನು ಮುಂದೆ ಅನಿಸುತ್ತೆ ಪಾರ್ಕ್. ನಾವು ಇಲ್ಲಿಂದ ಎಕ್ಸಿಟ್ ಆಗೋಣ. ಅವಾಗಲೇ ಹೇಳ್ದಂಗೆ ತುಂಬ ಜನ ಈ ಥರ ಸೈಕಲ್ ಕೂಡ ತೊಗೊಂಡಿದ್ರು. ಇದನ್ನು 50 ರೂಪೀಸ್ ಫಾರ್ 2 hours ಅಂತೆ. ಇನ್ ಕೇಸ್ ಏನಾದರೂ ನೀವು ವಾಕ್ ಮಾಡೋಕ್ಕಾಗೋದಿಲ್ಲ ಅಂದರೆ ಈ ಥರ ಸೈಕಲ್ಸ್ ಕೂಡ ತೊಗೊಂಡು ಪಾರ್ಕ್ ಒಳಗಡೆ ಸುತ್ತಾಡ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಸೈಕಲ್ ಅಂತ ಇರುತ್ತೆ. 50 ರೂಪೀಸ್ ಫಾರ್ 2 hours ಅಂತೆ. ಸೊ ಇಲ್ಲ ನೋಡ್ಬೋದು ಎಷ್ಟೊಂದಿದೆ ಈ ಥರದ್ದು. ಸೊ ಎಕ್ಸಿಟ್ ಆಗೋಣ ಈಗ. ಸೊ ಇಲ್ಲಿ ನೋಡ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಏನಾದರೂ ಬೇಕು ಅಂದರೆ ವೀಡಿಯೋನ ಪಾಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾದಂಥ ಗಣಪತಿ ಸ್ಟ್ಯಾಚು ಇದೆ. ಸೊ ಇದು ಒಂದು ಟೆಂಪಲ್ ಅಥವಾ ಏನಿದೆ ಇದನ್ನು ಪಾರ್ಕ್ ಅಂತಾರಂತೆ, ರಮಣ ಶೆಟ್ಟಿ ಪಾರ್ಕ್. ಸೊ ನಾವು ಎಂಟ್ರೆನ್ಸ್ ಆಗಿದ್ದು ಆ ಕಡೆ ಸೈಡಿಂದ ಆ್ಯಂಡ್ ಎಕ್ಸಿಟ್ ಆಗ್ತಾ ಇರೋದು ಇಲ್ಲಿ ರಮಣ ಶೆಟ್ಟಿ ಪಾರ್ಕ್ ಅಂತೆ. ಸೊ ಪಾರ್ಕಿಂದ ಎಕ್ಸಿಟ್ ಆಗಿ ಗಾಂಧಿ ಬಜಾರ್ ಅಂತ ಇದು ಇಲ್ಲಿಗೆ ಬಂದಿದ್ದೀವಿ. ಕಂಪ್ಲೀಟ್ ಇದು ಶಾಪಿಂಗ್ ಸ್ಪೇಸ್. ಎಲ್ಲ ಥರದ ವುಮೆನ್ಸ್ಗೆ ಆ್ಯಂಡ್ ಮೆನ್ಸಿಗೆ ಶಾಪಿಂಗ್ ಪ್ಲೇಸಸ್ ಇದು. ಒಳಗಡೆ ಕೂಡ ಜಾಗ ಇದ್ದಾವೆ. ಅಲ್ಲಿ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಒಳಗಡೆ ಹೋಗ್ಬೇಕಾ? ದೊಡ್ಡದಾದ ದೇವಸ್ಥಾನ ಕೂಡ ಇದೆ ಇಲ್ಲಿ. ನಾನು ನಿಮಗೆ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಕಡೆ ಟ್ರಿಪ್ ಹೊರಟಿದ್ದೀವಿ ಅಂತ. ಟ್ರಿಪ್ಗಿಂತ ಒಂದು ಟೆಂಪಲ್ ವಿಸಿಟ್ ಹೋಗ್ತಿದ್ದೀವಿ. ಎಸ್, ನಾವು ಮಂತ್ರಾಲಯಂಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಅದ್ರ ಮೇಲೇನೆ ಇರುತ್ತೆ. ಸೊ ಮುಂದಿನ ವ್ಲಾಗ್ಸ್ ಅಲ್ಲಿ ಕಂಪ್ಲೀಟ್ ಮಂತ್ರಾಲಯಂ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. A to Z ಇರುತ್ತೆ ಅದರಲ್ಲಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಬೈ ಬಾಯ್.